ಎಲ್ಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಮಾಡ್ತಿರೋ ರೆಸಿಪಿ ಇಡ್ಲಿ ದೋಸೆ ಮೇಲೆ ಹಾಕುವ ಪುಡಿ, ಗನ್ ಪೌಡರ್ ಅಂತಾರಲ್ಲ, ಅದನ್ನು ಮಾಡೋಣ. ಹೇಗೆ ಮಾಡೋದು, ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ಬನ್ನಿ. ಬೇಕಾಗಿರೋ ಸಾಮಗ್ರಿಗಳು ಹೇಳ್ತೀನಿ ನೋಡಿ. 1 ಕಪ್ಪು ಕಡಲೆಬೇಳೆ, 1 ಕಪ್ಪು ಕಡಲೆ, ಮತ್ತು ಅರ್ಧ ಕಪ್ ಅಷ್ಟು ಎಳ್ಳು ತಗೊಂಡಿದ್ದೀನಿ, 1 ಕಪ್ ಕಡಲೆ ಬೀಜ, 1 ಕಪ್ ಉದ್ದಿನಬೇಳೆ, 1 ಕಪ್ ಅಕ್ಕಿ, 1 ಕಪ್ ಮುಕ್ಕಾಲು ಕಪ್ಪು ಬೆಲ್ಲ, ಮತ್ತು ಒಂದು 30ರಿಂದ 35 ಪೀಸ್ ಗೋಡಂಬಿ, ಮತ್ತು ಮುಕ್ಕಾಲು ಕಪ್ಪು ಕೊಬ್ಬರಿ, ಜೀರಿಗೆ 2 ಸ್ಪೂನು, ಅರಶಿನದ ಪುಡಿ, ಮತ್ತು ಕರ್ಬೇವಿನ ಸೊಪ್ಪು ಬೇಕು, ಇಂಗು ಬೇಕು, ಉಪ್ಪು ಬೇಕು, ಬ್ಯಾಡಗಿ ಮೆಣಸಿನ್ಕಾಯಿ, ಹುಣಸೆಹಣ್ಣು ಇಷ್ಟು ಬೇಕು. ನಾನು ಇದೇನು ಮೇಡಮ್ ಇಷ್ಟೊಂದು ತೋರಿಸ್ತಾ ಇದ್ದೀರಾ ಅಂತ ಕೇಳ್ಬೋದು. ನಾನು ಇದನ್ನು ನಂದು ಯೂಟ್ಯೂಬ್ ಚಾನಲ್ಲು ಇದೆ, ನಂದು ಬಿಸ್ನೆಸ್ಸು ಇದೆ. ಹಾಗಾಗಿ ನಾನು ಯಾರ ಆರ್ಡ್ರು ಹೇಳಿದರು, ನಮ್ಮ ಮನೆಗೂ ಬೇಕು ಅಂತೇಳಿ ಎರಡಕ್ಕೂ ಸೇರಿ ನಾನು ಮಾಡ್ತಾ ಇರೋದು. ಯಾರು ಬೇಕು ಅಂದರೆ ವಾಟ್ಸಪ್ ನಂಬರ್ ಇರುತ್ತೆ, ನಂಬರ್ ಹೇಳ್ತೀನಿ ನಾನು, ಮತ್ತು ಸ್ಕ್ರೀನ್ ಮೇಲೆ ನಂಬರು ಡಿಸ್ಕ್ರಿಪ್ಷನ್ ಇದರಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ, ನೋಡಿಬಿಟ್ಟು ಕಾಲ್ ಮಾಡಿದ್ರೆ ಅಡ್ರೆಸ್ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ, ಹಂಗಾಗಿ ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಆ ರೀತಿ ಉರಿಬೇಕು. ಕಡಲೆಬೇಳೆಯಲ್ಲಿ ಯಾವುದಂಶ ಏನು ಇರಬಾರ್ದು, ಆ ರೀತಿ ಹುರ್ಕೋಬೇಕು. ಬಿಸ್ಕೆಟ್ ಕಲರ್ ಅಂತಾರಲ್ಲ, ಆ ರೀತಿ ಬರಬೇಕು. ನೋಡಿ, ಗಮ್ಮಂತ ಸ್ಮೆಲ್ ಬರ್ತಾ ಇದೆ, ಹಸಿ ವಾಸನೆ ಹೋಗಿದೆ, ಗಮ್ಮಂತ ಸ್ಮೆಲ್ ಬರ್ತಾ ಇದೆ ನೋಡಿ. ಈ ಥರ ಬ್ರೌನ್ ಕಲರ್ ಆಗಬೇಕು, ಬ್ಲ್ಯಾಕ್ ಮಾಡ್ಕೋಬೇಡಿ, ಟೇಸ್ಟ್ ಹಾಳಾಗೋಗುತ್ತೆ. ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಈಗ ಕಡಲೆಬೇಳೆ ಹುರಿದಿರೋದು ನಿಮಗೆ ಒಟ್ಟಿಗೆ ಹಾಕ್ಕೊಂಡು ಉರಿಬೋದು ಅನ್ನೋದಾದರೆ ಕಡಲೆಬೇಳೆ ಉದ್ದಿನಬೇಳೆ ಎರಡು ಒಟ್ಟಿಗೆ ಹಾಕ್ಕೊಂಡು ಉರಿಬೋದು. ನಾನು ನಿಮಗೆ ಒಟ್ಟಿಗೆ ಹಾಕ್ಕೊಂಡು ಉರಿಯೋದು ಕೆಲವ್ರಿಗೆ ಗೊತ್ತಾಗಲ್ಲ ಅಂತೇಳಿ ಎಲ್ಲ ಬೇರೆ ಬೇರೆನೇ ತೋರಿಸ್ತಾ ಇದ್ದೀನಿ ನೋಡಿ. ಆಗಿದೆ. ಈಗ ಉರಿಗೆ ಸಿಮ್ ಮಾಡ್ಕೊಬಿಟ್ಟು ಒಂದು ದೊಡ್ಡ ಪಾತ್ರೆ ಇಲ್ಲಾಂದ್ರೆ ಬೇಸನ್, ಅದಕ್ಕೆ ಯಾವುದಕ್ಕಾರ ಹಾಕ್ಕೊಳ್ಳೋಣ, ಯಾಕೆಂದ್ರೆ ಹಾರಬೇಕಲ್ಲ, ಹಂಗಾಗಿ ನೋಡಿ. ಇವಾಗ ಕಡಲೆಬೇಳೆ ಹುರಿದಿದ್ದಾಗಿದೆ. ನಾನು ತಟ್ಟೆ ತಗೊಂಡಿದ್ದೀನಿ, ದೊಡ್ಡ ತಟ್ಟೆ, ಇದಕ್ಕೆ ಹಾಕ್ಕೊಂತಿದ್ದೀನಿ. ಈ ರೀತಿ ದೊಡ್ಡ ತಟ್ಟೆಗೆ ಹಾಕ್ಕೊಂಡ್ರೆ ಆರ್ಲಿಕ್ಕೆ ಚೆನ್ನಾಗಾಗುತ್ತೆ, ಪುಡಿ ಮಾಡೋಕ್ಕೆ ಸೂಪರಾಗಿ ಪುಡಿ ಆಗುತ್ತೆ. ಬಿಸಿ ಬಿಸಿ ಇದ್ರೆ ಕ್ಲೀನಾಗಿ ಪುಡಿ ಆಗಲ್ಲ ನೋಡಿ. ಉರಿ ಜೋರು ಮಾಡಿದ್ದೀನಿ. ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ 1 ಕಪ್ಪು. ಉದ್ದಿನಬೇಳೆನೂ ಅಷ್ಟೇ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನೋಡಿ ಆಗಿದೆ. ಹಿಂಗೆ ಕೆಂಪುಗೆ ಕಂದು ಬಣ್ಣ ಅಂತಾರೆ ಇದನ್ನ, ಕಂದು ಬಣ್ಣ ಹಿಂಗೆ ಈ ರೀತಿ ಬರಬೇಕು. ಈ ರೀತಿ ಹುರ್ಕೊಂಡ್ರೆ ಸ್ಮೆಲ್ ಗಮ್ಮಂತ ಬರ್ತಾ ಇದೆ, ಚೆನ್ನಾಗಿ ಹುರಿದಿದ್ದಾಗಿದೆ. ಇವಾಗ ಕಡಲೆಬೇಳೆ ಹುರಿದಿರ್ತೀವಲ್ಲ, ಅದೇ ತಟ್ಟೆಗೆ ಹಾಕೊಳ್ಳೋಣ ನೋಡಿ. ಉರಿ ಜೋರು ಮಾಡ್ತಾ ಇದ್ದೀನಿ. ಇವಾಗ ಅಕ್ಕಿ ಹುರ್ಕೊಳ್ಳೋಣ ನೋಡಿ. ಅಕ್ಕಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರಿಬೇಕು. ಅಕ್ಕಿ ಹುರಿದಿದ್ದು ಜಲ್ದಿ ಆಗುತ್ತೆ, ಲೇಟ್ ಆಗಲ್ಲ ನೋಡಿ. ಅಕ್ಕಿ ಜೊತೆನೆ ಎಳ್ಳು ಹಾಕ್ಕಂತ ಇದ್ದೀನಿ. ಎಳ್ಳು ಅಕ್ಕಿ ಜಲ್ದಿ ಆಗುತ್ತೆ, ಹಂಗಾಗಿ ಅದನ್ನ ಹಾಕ್ಕಂತ ಇದ್ದೀನಿ. ಇವಾಗ ಎರಡು ಚಟಪಟ ಆಗುತ್ತೆ.
ಹುರಿಯೋದು ನಿಲ್ಸಿದ್ರೆ ಎಳ್ಳು ಚಟಪಟ ಅನ್ನೋದು ನಿಮಗೆ ಗೊತ್ತಾಗತ್ತೆ. ನೋಡಿ ನೋಡಿ ಈ ಕಲರ್ ಬರಬೇಕು ಅಕ್ಕಿ. ನೋಡಿ ಎಳ್ಳು ಚಟಪಟ ಅಂತ ಇದೆ. ನೋಡಿ ಆಗಿದೆ. ಇದು ಅದೇ ತಟ್ಟೆಗೆ ಹಾಕೋಣ. ಇವಾಗ ಕಡಲೆ ಬೀಜ ಹುರ್ಕೊಳ್ಳೋಣ. ಕಡಲೆ ಬೀಜ ಹುರಿಯುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜ ಹುರಿರಿ. ತುಂಬ ಜೋರು ಹುರಿಯಲ್ಲಿ ಹುರಿದ್ರೆ ಸಿಪ್ಪೆಲ್ಲ ಕಪ್ಪಾಗುತ್ತೆ, ಆಮೇಲೆ ಕಡಲೆ ಬೀಜನೂ ಕಪ್ಪಾಗುತ್ತೆ, ಆಮೇಲೆ ಪುಡಿ ಮಾಡಿರ್ತೀವಲ್ಲ ಅವಾಗ ಕಪ್ಪು ಕಾಣಿಸ್ತಾ ಇರುತ್ತೆ, ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯೋಣ. ಒಳಗೆಲ್ಲ ರೋಸ್ಟ್ ಆಗಬೇಕಲ್ಲ, ಹಂಗಾಗಿ ನೋಡಿ ಉರಿತಾ ಇದ್ರೆ ಆಟೋಮೆಟಿಕ್ ಆಗಿ ಅದೇ ಸಿಪ್ಪೆ ಬಿಟ್ಕೊಂತ ಬರ್ತಾ ಇರುತ್ತೆ. ನೋಡಿ ಹುರಿದಿದ್ದಾಗಿದೆ, ಸಿಪ್ಪೆಲ್ಲ ಬಿಚ್ಕೊಂತದೆ. ನೋಡಿ ಚಟಪಟ ಅಂತ ಇದೆ. ನೋಡಿ ಸಾಕು, ಇವಾಗ ಆಗಿದೆ. ತೆಕ್ಕಂತ ಇದೀನಿ. ನೆಕ್ಸ್ಟ್ ಕಡಲೆನೂ ಹಾಕ್ಕಂತ ಇದೀನಿ. ಕಡಲೆನೂ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನೋಡಿ ಕಡಲೆಯಲ್ಲಿ ತವದಂಶ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ಕಡಲೆನ ರೋಸ್ಟ್ ಮಾಡ್ಕೊಂಡ್ರೆ ಪುಡಿ ಚೆನ್ನಾಗೂ ಇರುತ್ತೆ. ನೀವು 1-2 ತಿಂಗಳು 2 ಬಾಕ್ಸಲ್ಲಿ ಹಾಕಿಟ್ಕೊಂಡು ಏನಾಗಲ್ಲ. ಯಾವಾಗ ದೋಸೆ ಇಡ್ಲಿ ಮಾಡ್ತೀವೋ ಅವಾಗ ಮತ್ತು ಚಪಾತಿಗೂ ಬಳಸ್ಕೋಬೋದು, ಮತ್ತು ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ರೊಟ್ಟಿ ಜೊತೆಗೂ ಬಡಿಸ್ಕೋಬೋದು. ಇದು ಆಲ್ ಇನ್ ಒನ್ ಪೌಡ್ರು ಅಂತಲೇ ಹೇಳ್ಬೋದು. ಚಟ್ನಿ ಪುಡಿ ಅಂತ ಅಂತಾರೆ. ಆಲ್ ಇನ್ ಒನ್ ಪುಡಿ ಅಂತ ಇದಕ್ಕೆ. ಗನ್ ಪೌಡ್ರ್ ಅಂತಾರೆ, ಆಲ್ ಇನ್ ಒನ್ ಅಂತಾರೆ, ಮತ್ತು ಇಡ್ಲಿ ಪುಡಿ ಅಂತಾರೆ, ಇಡ್ಲಿ ಗೀರ್ ಪುಡಿ ಅಂತಾರೆ, ಮಸಾಲೆ ಪುಡಿ ಅಂತಾರೆ. ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರೆ. ಮಸಾಲೆ ದೋಸೆಗೆ ಗೀ ಪೌಡ್ರು ಅಂತ ಹೇಳಿ ದೋಸೆಗೆ ಕರೀತಾರೆ. ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರೆ. ಹಂಗಾಗಿ ಇದಾಗಿದೆ. ಹಂಗಾಗಿ ಇದನ್ನು ಆಲ್ ಇನ್ ಒನ್ ಪೌಡ್ರು ಅಂತಲೂ ಕರಿಬೋದು. ಇದಾಗಿದೆ, ತೆಗಿತಾ ಇದ್ದೀನಿ. ನಾನು ಉಪ್ಪು ಹುರಿತಾ ಇದ್ದೀನಿ. ಈಗ ಉಪ್ಪಲ್ಲಿ ತೇವದ ಅಂಶ ಇರುತ್ತಲ್ಲ, ಹಂಗಾಗಿ ಉಪ್ಪನ್ನು ಹುರ್ಕೊತಾ ಇದ್ದೀನಿ. ಉಪ್ಪಿನ ಜೊತೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಘಾಟ್ ಆಗಲ್ಲ ಅಂತ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಹಾಕೊಳ್ಳೋದು ಯಾಕೆ ಅಂದರೆ ತಳ ಮೆತ್ಕೊಳ್ಳಲ್ಲ ಉಪ್ಪಿನ ಜೊತೆ, ಅದು ಇದಾಗತ್ತೆ ಅಂತ ಹೇಳಿ, ತಳ ಅಂಟಲ್ಲ ಅಂತ. ಉಪ್ಪು ಜಾಸ್ತಿ ಹೊತ್ತು ಬಿಸಿ ಮಾಡಬೇಕಲ್ಲ, ತ್ಯಾವದಂಶ ಹೋಗ್ಬೇಕಲ್ಲ, ಹಂಗಾಗಿ ಹುಣಸೆಹಣ್ಣು ಬ್ಯಾಡಗಿ ಮೆಣಸಿನ್ಕಾಯಿ ಒಟ್ಟಿಗೆ ಹಾಕಿದ್ದೀನಿ. ಘಾಟು ಆಗಲ್ಲ, ಎಣ್ಣೆ ಬೀಳಲ್ವಲ್ಲ, ಇಲ್ಲಾಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಉರಿಯೋಗ ಎಣ್ಣೆ ಹಾಕಬೇಕಾಗತ್ತೆ. ಎಣ್ಣೆ ಬೇಡ ಅಂತ, ಪುಡಿ ಜಾಸ್ತಿ ದಿವಸ ಇರಬೇಕು ಅಂದರೆ ಎಣ್ಣೆ ಹಾಕೋದೇನು ಬೇಡ. ನೋಡಿ ಉಪ್ಪು ಪಟ ಅಂತ ಇದೆ.
ಖಾರ ಬೇಕು ಅನ್ನೋರು ಹುಣಸೂರು ಮೆಣಸಿಕಾಯಿ ಹಾಕೋಬೋದು. ಖಾರ ಮೀಡಿಯಮ್ ತಿನ್ನೋರು ಬರೀ ಬ್ಯಾಡಗಿ ಮೆಣಸಿಕಾಯಿ ಹಾಕೊಂಡ್ರೆ ಸಾಕು. ನೋಡಿ ಆಗಿದೆ. ಈಗ ಉಪ್ಪು ರೋಸ್ಟ್ ಆಗಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ ಉಪ್ಪು. ಇವಾಗ ಆಗಿದೆ ತಕ್ಕಂತ. ಇವಾಗ ಕೊಬ್ಬರಿ ಹಾಕ್ಕೊಂತ ಇದ್ದೀನಿ. ನಾನು ಕೊಬ್ಬರಿನ 2 ಥರ ತುರಿದಿಟ್ಟಿದ್ದೀನಿ. ಒಂದು ಸ್ಲೈಸ್ ಆಗಿ, ಒಂದು ಕೊಬ್ಬರಿ ತುರಿ ಮನೆಯಲ್ಲಿ ಸಣ್ಣ ತುರಿತಾರಲ್ಲ ಆ ರೀತಿ. ಇದನ್ನ ಸಣ್ಣ ಮೀಡಿಯಮ್, ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಗಮ್ಮಂತ ಸ್ಮೆಲ್ ಬಂದರೆ ಸಾಕು. ನೋಡಿ ಅದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ, ಗೋಡಂಬಿ ಟೇಸ್ಟ್ಗೆ. ನೋಡಿ ಕರಿಬೇವಿನ ಸೊಪ್ಪು ಹಾಕ್ಕಂತ ಇದೀನಿ. ನೀವು ಕರಿಬೇವಿನ ಸೊಪ್ಪು ಎಷ್ಟು ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಕೊಬ್ಬರಿನೂ ಫ್ರೈ ಆಗಬೇಕಲ್ಲ, ಹಾಗಾಗಿ ಕರಿಬೇವಿನ ಸೊಪ್ಪು ಕೊಬ್ಬರಿ 2 ಒಟ್ಟಿಗೆ ಫ್ರೈ ಆಗುತ್ತೆ. ಅರಶಿನ ಪುಡಿ ಹಾಕಂತ ಇದೀನಿ. ಗೋಡಂಬಿಯಲ್ಲೂ ತೇವದ ಅಂಶ ಇರುತ್ತಲ್ಲ, ಹಂಗಾಗಿ ರೋಸ್ಟ್ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ಕ್ರಿಸ್ಪಿ ಆಗೋ ತನಕ ಹುರಿಬೇಕು, ಕೈ ಬಿಡದಂಗೆ ಹುರಿಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ವಿಡಿಯೋ ಅರ್ಥ ಆಗಲ್ಲ ನಿಮಗೆ. ನೀವು ಯಾವ ಊರಿಂದ ನೋಡ್ತಾ ಇದ್ದೀರೋ ವಿಡಿಯೋನ ಕಮೆಂಟ್ ಮಾಡಿ ತಿಳಿಸಿ. ಲೆಂತಿ ವಿಡಿಯೋ ಆಗಿರುತ್ತೆ ನಂದು, ಆದಷ್ಟು ಎಲ್ಲದು ಲೆಂತಿ ವಿಡಿಯೋ ಆಗಿರುತ್ತೆ. ಯಾರು ಈ ಲೆಂತಿ ವಿಡಿಯೋ ನೋಡೋರು ಯಾರು ಅಂತ ಸ್ಕ್ರೋಲ್ ಮಾಡಬೇಡಿ, ಕಟ್ಟು ಮಾಡಬೇಡಿ, ಸ್ಕ್ರೋಲು ಮಾಡಬೇಡಿ. ಪೂರ್ತಿ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಘಮ ಅಂತ ಇದೆ ಕರಿಬೇವಿನ ಸೊಪ್ಪು ಹುರಿತಾ ಇದ್ರೆ. ಕರಿಬೇವಿನ ಸೊಪ್ಪು ಹುರಿಯೋರು ಯಾರು ಇಷ್ಟೊತ್ತು ಅನ್ನೋರು ಕರಿಬೇವಿನ ಸೊಪ್ಪನ್ನ ಫ್ರೆಶ್ ಆಗಿ ತಂದಿರೋದನ್ನ ತೊಳೆದು ಬಿಟ್ಟು ಬಿಸಿಲಲ್ಲಿ ಆರಕ್ಕೆ ಇಟ್ಬಿಟ್ರೆ ಅದೊಂಚೂರು ಡ್ರೈ ಆಗಿರುತ್ತೆ. ಆಮೇಲೆ ನೀವು ಹಾಕೊಂಡು ಹುರಿಬೋದು. ಈ ರೀತಿ ಹುರಿದ್ರೇ ಅದಕ್ಕೆ ಫ್ಲೇವರ್ ಚೆನ್ನಾಗಿರುತ್ತೆ.
ನೋಡಿ ಆಗಿದೆ, ನೋಡಿ ಕ್ರಿಸ್ಪಿ ಆಗಿದೆ, ಕರ್ಬೇವಿನ ಸೊಪ್ಪೆಲ್ಲ ಆಗಿದೆ. ಇವಾಗ ಆ ಪ್ಲೇಟಿಗೆ ಹಾಕ್ಕೊಂಡು ಅದೊಂಚೂರು ಆರಿದ್ಮೇಲೆ ಪುಡಿ ಮಾಡೋಣ. ನೋಡಿ ಎಲ್ಲ ಪದಾರ್ಥ ಆಗಿದೆ, ಇದೊಂಚೂರು ಆರಬೇಕು, ಆರಿದ್ಮೇಲೆ ಪುಡಿ ಮಾಡೋಣ. ನೋಡಿ ಹುರಿದಿದ್ದೆಲ್ಲ ಆಗಿದೆ. ಇವಾಗ ಅದಕ್ಕೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಟೇಸ್ಟ್ ಬರುತ್ತೆ, ಹಾಗೆ ಸ್ವೀಟು ಸಾಲ್ಟು ಸ್ಪೈಸಿ 3 ಇರುತ್ತೆ ಇದು. ನೋಡಿ ಹಿಂಗು ಹಾಕ್ತಾಯಿದ್ದೀನಿ. ಹಿಂಗು ಹಾಕ್ಲೇಬೇಕು, ಹಿಂಗು ತಿನ್ನಲ್ಲ ಅನ್ನೋರು ಇನ್ನೇನು ಮಾಡೋಕ್ಕಾಗಲ್ಲ, ಹಾಕ್ಕೊಂಡ್ರೆ ಟೇಸ್ಟ್ ಬರೋದು. 1 ಸ್ಪೂನಷ್ಟು ಹಿಂಗು ಹಾಕ್ತಾಯಿದ್ದೀನಿ ನಾನು. ಹಿಂಗು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಇದನ್ನು ಮಿಕ್ಸಿಗೆ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕೋಣ ಜಾರಿಗೆ. ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಘಮ ಘಮ ಅಂತದೆ ಇವಾಗಲೇ, ಹಿಂಗು ಹಾಕಿರೋದು, ಕರ್ಬೇವಿನ ಸೊಪ್ಪು ಹುರಿದಿರೋದೆಲ್ಲ ಅದು ಸೇರಿ ಘಮ ಘಮ ಅಂತದೆ. ನೋಡಿ ಜಾರ್ ಇದೆಯಲ್ಲ, ಫಸ್ಟು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದು ಪುಡಿ ಆಗಿಬಿಟ್ರೆ ಇನ್ನೆಲ್ಲದು ಆಟೋಮೆಟಿಕಾಗಿ ಜಲ್ದಿ ಪುಡಿ ಆಗಿಬಿಡುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ, ಹುಣಸೆ ಹಣ್ಣು ಎಲ್ಲ ಬರ್ತಾ ಇದೆ, ಕರ್ಬೇವಿನ ಸೊಪ್ಪು. ನೋಡಿ ಇದನ್ನು ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡ್ಕೊ ಬರ್ತೀನಿ ನಾನು. ನೋಡಿ ಮಿಕ್ಸಿ ಮಾಡ್ಕೊ ಬರ್ತೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಪಲ್ಸ್ ಕಡೆ ತಿರ್ಗಿಸ್ಕೋಬೇಕು, ಮೆಣಸಿನ್ಕಾಯಿ ಪುಡಿ ಆಗುತ್ತೆ. ನೋಡಿ ಈ ರೀತಿ. ನೋಡಿ ಈ ರೀತಿ ಪುಡಿ ಮಾಡಿದ್ರೆ ಈ ರೀತಿ ಪುಡಿ ಆಗುತ್ತೆ. ಇನ್ನೂ ಪುಡಿ ಆಗಬೇಕು, ಬಿಸಿ ಇದೆ, ಹಂಗಾಗಿ ಬಿಸಿಯಾಗಿದೆ. ಪಲ್ಸ್ ಕಡೆ ಮಾಡಿರ್ತೀವಲ್ಲ, ಬಿಸಿಯಾಗಿರುತ್ತೆ. ಆರಿದ್ಮೇಲೆ ಮತ್ತೆ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಮಿಕ್ಸಿ ಮಾಡೋಣ. ಕಲರಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಬೇಸನ್ಗೆ ಹಾಕ್ಕೊಂತ ಇದೀನಿ ನಾನು. ಇದು ಮತ್ತೆ ಪುಡಿ ಮಾಡಬೇಕು, ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಪುಡಿ ಮಾಡೋಣ. ಇವಾಗ ಮುಕ್ಕಾಲು ಅಂದರೆ ಅರ್ಧ ಮಾಡ್ಕೊಂಡಿದ್ದೀನಿ, ಇನ್ನು ಪೂರ ಪುಡಿ ಮಾಡ್ಕೋಬೇಕು. ನೋಡಿ ಮಿಕ್ಕಿದ್ದು ಪೂರ್ತಿ ಹಾಕ್ಕೊಂತ ಇದೀನಿ ನಾನು. ನೋಡಿ ಈ ರೀತಿ ಪೂರ ಹಾಕ್ಕೊಂತ ಇದ್ದೀನಿ. ಮಿಕ್ಸಿ ಮಾಡ್ಕೊ ಬಂದ್ಬಿಡ್ತೀನಿ, ನಿಮಗೆ ತೋರಿಸ್ತೀನಿ ಮಿಕ್ಸಿ ಮಾಡ್ಕೊ ಬಂದಿದ್ದು. ನೋಡಿ ಇಡ್ಲಿ ದೋಸೆಗೆ ಹಾಕುವ ಪುಡಿ ಆಗಿದೆ, ರೆಡಿಯಾಗಿದೆ. ಇದನ್ನು ಗನ್ ಪೌಡ್ರ್ ಅಂತಾರೆ, ಇಡ್ಲಿ ಪುಡಿ ಅಂತಾರೆ, ದೋಸೆ ಪೌಡ್ರು ಅಂತಾರೆ, ಮಸಾಲೆ ದೋಸೆ, ಖಾಲಿ ದೋಸೆ, ಸೆಟ್ ದೋಸೆ, ಬೆಣ್ಣೆಕಾಲಿ, ಮತ್ತು ಮಸಾಲೆ ದೋಸೆಗೆ ಬೆಣ್ಣೆಕಾಲಿಗೆ ಎಲ್ಲದಕ್ಕೂ ಹಾಕೋಬೋದು, ಚಪಾತಿಗೂ ಹಾಕೋಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ವೀಡಿಯೋ ನೋಡಿ ಅರ್ಥ ಆಗುತ್ತೆ. ಇದು ಟೇಸ್ಟ್ ಮಾಡಿ ನೋಡ್ತೀನಿ ನಾನು. ನಾಳೆ ದೋಸೆ ಮಾಡ್ತಾಯಿದ್ದೀನಿ ನಮ್ಮನೇಲಿ. ಆ ದೋಸೆಗೆ ಮೇಲೆ ಉದುರಿಸಿ ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತ, ಟೇಸ್ಟ್ ಹೇಗಿದೆ ಅಂತ. ನಮ್ಮನೇಲಿ ಯಾರು ಫಸ್ಟು ದೋಸೆ ತಿಂತಾರೋ ಅವರು ನಿಮಗೆ ಹೇಗೆ ಬಂದಿದೆ ಅಂತ ಹೇಳ್ತಾರೆ. ನೋಡಿ ಇವಾಗ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಇದೇನು ಮೇಡಮ್ ಟೇಸ್ಟು ಇವಾಗಲೇ ಗೊತ್ತಾಗುತ್ತಾ ಅಂತ ಕೇಳ್ಬೋದು. ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಉಪ್ಪು, ಹುಳಿ, ಖಾರ, ಸ್ಪೈಸು ಹಾಕಿರೋ ಮಸಾಲೆ ಪದಾರ್ಥಗಳು ಎಲ್ಲದು ಗೊತ್ತಾಗುತ್ತೆ. ಹಾಗಾಗಿ ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತಿಂದು ಟೇಸ್ಟ್ ಮಾಡ್ತಾ ಇದ್ದೀನಿ ಈಗ. ಇಲ್ಲೇ ಪಕ್ಕದಲ್ಲಿ ನನ್ನ ಮಗ ಇದ್ದಾನೆ, ಅವನಿಗೂ ಟೇಸ್ಟ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಉಪ್ಪು, ಹುಳಿ, ಖಾರ ಎಲ್ಲದೂ ಚೆನ್ನಾಗಿದೆ. ಹುಳಿ ಅಂತ ಅಂದರೆ ಹುಣಸೆಹಣ್ಣು ಹಾಕಿದ್ದೀವಲ್ಲ, ಹಂಗಾಗಿ ಹುಳಿನೂ ಇದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.
ಸೂಪರಾಗಿ ಬಂದಿದೆ, ಚೆನ್ನಾಗಾಗಿದೆ. ನೀವು ಮಾಡ್ಕೊಂಡು ತಿನ್ನಿ. ನೋಡಿ ಪುಡಿ ಇದೆಯಲ್ಲ, ಪುಡಿ ಇವಾಗ ಪುಡಿ ದೋಸೆ ಮಾಡೋಣ. ಹಂಚು ಕಾದಿದೆ, ದೋಸೆ ಹಿಟ್ಟು ಹಾಕ್ತಾಯಿದ್ದೀನಿ. ದೋಸೆ ಹಿಟ್ಟು ಹೇಗೆ ಮಾಡೋದು ಅಂತ ಫಸ್ಟೇ ನಾನು ತೋರಿಸಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ, ಬೇಕು ಅನ್ನೋದು ತುಪ್ಪನ ಹಾಕ್ಕೋಬೋದು. ನೋಡಿ ಈ ರೀತಿ ಪುಡಿ ಉದುರಿಸಿದ್ರೆ ಘಮ ಘಮ ಅಂತ ಬರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ಹೊರ್ಗಡೆ ಹೋಗಿ ಎಷ್ಟೆಷ್ಟೊಂದು ದುಡ್ಡು ಕೊಟ್ಟು ತಿಂದು ಬರ್ತೀವಿ, ಮನೆಯಲ್ಲೇ ಮಾಡ್ಕೊಂಡು ತೃಪ್ತಿಯಾಗಿ ತಿನ್ಬೋದು. ನೋಡಿ ಘಮ ಘಮ ಅಂತದ ದೋಸೆ ನಮ್ಮ ಮನೆಯಲ್ಲಿ. ನೀವು ಮನೇಲಿ ಮಾಡಿದಾಗ ಇದೇ ರೀತಿ ಬರುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಸುಟ್ಟಾದಮೇಲೆ ಒಂದು ಸತಿ ಸೂಜಿನ್ಕೆ ಒಂದು ಸತಿ ಹಿಂಗೆ ಅನ್ನೋಣ, ಪುಡಿ ಉದುರಬಾರ್ದು ಅಂತ. ಉದ್ರಲ್ಲ, ಅಷ್ಟು ಗಟ್ಟಿಯಾಗಿ ಕಚ್ಕೊಂಡಿರುತ್ತದು. ನೋಡಿ ರೋಸ್ಟ್ ಆಗಿದೆ. ಇವಾಗ ಫುಲ್ಲು ರೋಸ್ಟ್ ಬೇಕು ಅನ್ನೋರು ಫುಲ್ ರೋಸ್ಟ್ ಮಾಡ್ಕೋಬೋದು. ನಮ್ಮಲ್ಲಿ ತುಂಬ ರೋಸ್ಟು ನಮ್ಮ ಮನೆಯಲ್ಲಿ ನಾನು ನನ್ನ ಮಗ ಮಾತ್ರ ತಿನ್ನೋದು. ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ನನ್ನ ಮಗಳೆಲ್ಲ ಸಾಫ್ಟಾಗೆ ತಿನ್ನೋದು. ನೋಡಿ ಪಲ್ಯ ಹಾಕ್ತಾಯಿದ್ದೀನಿ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ರೆಡಿಯಾಗಿದೆ. ಇವಾಗ ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಾನೆ. ನಂದು ಟಿಫನ್ ಆಗಿಬಿಟ್ಟಿದೆ, ನನ್ನ ಮಗನ ಟಿಫನ್ ಆಗಿಲ್ಲ, ಹಂಗಾಗಿ ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಾನೆ. ಚಟ್ನಿ ನೆಂಚ್ಕೊಂತ ಇದ್ದ ನಾನು. ಸೂಪರಾಗಿದೆ ಪುಡಿ ದೋಸೆ ಅಂತ. ನೋಡಿ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಮುರಿತಾ ಇದ್ರೆ ಕರುಮ್ ಕರುಮ್ ಅಂತ ಇದೆ. ಬಾಯಿಗಿಟ್ರೂ ಕರುಮ್ ಕುರುಮ್ ಅಂತ ಇದೆ ದೋಸೆ. ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.